19 ಆಗಸ್ಟ್ 1925 ಕಾಕೋರಿ ರೈಲ್ವೆ ಸ್ಟೇಷನ್. ಮಧ್ಯರಾತ್ರಿ 12 ಗಂಟೆಗೆ ಬಹಳ ಗದ್ದಲದಿಂದ ಕೂಡಿದ ರೈಲೊಂದು ನಡುರಾತ್ರಿಯಲ್ಲಿ ವೇಗವಾಗಿ ಲಖನೌ ನಗರವನ್ನು ದಾಟಿ ಮುಂದೆ ಸಾಗುತ್ತಿತ್ತು. ಆ ಮಧ್ಯರಾತ್ರಿಯ ಮೈ ಕೊರೆಯುವ ಚಳಿಯಲ್ಲಿ ಎಲ್ಲರೂ ಮಂತ್ರಮುಗ್ಧರಾಗಿದ್ದರು. ಆ ರೈಲು ಲಖನೌದಿಂದ 15 ಕಿಲೋಮೀಟರ್ ಮುಂದೆ ಸಾಗುತ್ತಿರುವಾಗ ರೈಲಿನಲ್ಲಿ ಕುಳಿತಿರುವ ದಪ್ಪ ಮೀಸೆ ಹೊಂದಿರುವ ಒಬ್ಬ ಯುವಕ ಕಿಟಕಿಯಿಂದ ಹೊರಗೆ ಇಣುಕಿ ನೋಡುತ್ತಾನೆ. ನಂತರ ತನ್ನ ಎದುರಿಗೆ ಕುಳಿತಿರುವ ತಲೆಯ ಮೇಲೆ ಟೋಪಿ ಹಾಕಿಕೊಂಡಿರುವ ವ್ಯಕ್ತಿಯನ್ನು ನೋಡುತ್ತಾ ಗಾಂಭೀರ್ಯದಿಂದ ತನ್ನ ಮೀಸೆಯನ್ನು ತಿರುಗುತ್ತಾನೆ. ನಂತರ ಟೋಪಿ ಹಾಕಿಕೊಂಡ ಮನುಷ್ಯ ತನ್ನ ಸ್ಥಾನದಿಂದ ಎದ್ದು ನಿಂತು ಆ ಕಡೆ ಈ ಕಡೆ ನೋಡಿ ಟ್ರೈನ್ನ ಚೈನನ್ನು ಜೋರಾಗಿ ಎಳೆಯುತ್ತಾನೆ. ಚೈನ್ ಎಳೆಯುತ್ತಿದ್ದಂತೆ ರೈಲು ಕರ್ಕಶವಾದ ಶಬ್ದ ಮಾಡುತ್ತಾ ನಿಧಾನವಾಗಿ ವೇಗವನ್ನು ಕಡಿಮೆ ಮಾಡಿಕೊಳ್ಳುತ್ತದೆ. ಇತರೆ ಪ್ರಯಾಣಿಕರು ಆತನನ್ನು ಗುರಾಯಿಸಿ ನೋಡಲು ಪ್ರಾರಂಭಿಸುತ್ತಾರೆ. ನಂತರ ಗುಸುಗುಸು ಶಬ್ದ ಶುರುವಾಗುತ್ತಿದ್ದಂತೆ ಅಲ್ಲೊಬ್ಬ ಇಲ್ಲೊಬ್ಬ ಪ್ರಯಾಣಿಕರಂತೆ ಮಾರು ವೇಷದಲ್ಲಿ ಕುಳಿತಂತಹ ವ್ಯಕ್ತಿಗಳು ಕೈಯಲ್ಲಿ ಪಿಸ್ತೂಲ್ಗಳನ್ನು ಹಿಡಿದುಕೊಂಡು ಎದ್ದು ನಿಲ್ಲುತ್ತಾರೆ. ಹಾಗೆಯೇ ಜೋರಾಗಿ ಚೀರುತ್ತಾ ಯಾರು ಕೂಡ ನಿಮ್ಮ ಸ್ಥಾನದಿಂದ ಎದ್ದು ಹೋಗಲು ಪ್ರಯತ್ನಿಸದಿರಿ ಎನ್ನುತ್ತಾರೆ. ಆದರೆ ಅವರು ಯಾವುದೇ ತರಹದ ಕಳ್ಳರು ಅಥವಾ ಡಕಾಯತರು ಅಲ್ಲ. ಆದರೆ ಅವರು ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದ ಕ್ರಾಂತಿಕಾರಿಗಳು. ಇವರ ಕಾರಣದಿಂದಲೇ ನಾವು ಇಂದು ಸ್ವತಂತ್ರ ಭಾರತದಲ್ಲಿ ಉಸಿರಾಡುತ್ತಿದ್ದೇವೆ. ಇವರು ಬ್ರಿಟಿಷ್ ಸರ್ಕಾರದ ಮೇಲೆ ಮಾಡಿದ ದರೋಡೆಯು ಭಾರತದ ಸ್ವಾತಂತ್ರ್ಯದ ಚಳವಳಿಯಲ್ಲಿ ಒಂದು ಮೈಲುಗಲ್ಲನ್ನು ಸಾಬೀತುಪಡಿಸಲು ಹೊರಟಿದ್ದಾರೆ. ಗೆಳೆಯರೇ, ಈ ವಿಡಿಯೋದಲ್ಲಿ ನಾವು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ರೋಚಕ ಕಥೆಯನ್ನು ತಿಳಿಯಲಿದ್ದೇವೆ. ಈ ಘಟನೆಯಿಂದ ಇಡೀ ದೇಶವೇ ಎಚ್ಚೆತ್ತುಕೊಳ್ಳುವಂತಾಯಿತು ಹಾಗೂ ಭಗತ್ ಸಿಂಗ್ನಂತಹ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವೆಲ್ಲರೂ ಕಾಣುವಂತಾಯಿತು. ಇದರಿಂದಲೇ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಅಡಿಪಾಯ ಹಾಕಲಾಯಿತು. ನಾವು ಇಂದು ಕಾಕೋರಿ ದುರಂತದ ಹೋರಾಟದ ಘಟನೆಯ ಬಗ್ಗೆ ತಿಳಿಯಲಿದ್ದೇವೆ.